Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. We are in the presence of God. ದೇವರ ಪ್ರಸನ್ನತೆಯ ಮಧ್ಯದಲ್ಲಿದ್ದೇವೆ. You know, we have been meditating on this topic called change of level. ನಾವು ಸ್ಥಿತಿಯ ಬದಲಾವಣೆ ಅಥವಾ ಮಟ್ಟದ ಬದಲಾವಣೆ ಎನ್ನುವಂತಹ ವಿಷಯದ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ. So the first principle to change our level. ನಮ್ಮ ಮಟ್ಟವನ್ನ ಅಥವಾ ಸ್ಥಿತಿಯನ್ನ ಬದಲಾವಣೆ ಮಾಡೋದಕ್ಕೆ ಮೊದಲನೇ ತತ್ವ ಯಾವುದೆಂದು ನೋಡುವಾಗ is to live with integrity. ನಾವು ಸಮಗ್ರತೆಯಿಂದ ಒಗ್ಗಟ್ಟಿನಿಂದ ಜೀವಿಸುವುದಾಗಿದೆ. So we need to live with integrity. ಈ ಸಮಗ್ರತೆಯಿಂದ ಒಗ್ಗಟ್ಟಾಗಿ ಜೀವಿಸುವುದು ಅದರ ಅರ್ಥ ಏನಾಗಿದೆ? Means don't divide between good relationship. ಒಳ್ಳೆಯ ಸಂಬಂಧಗಳ ಮಧ್ಯದಲ್ಲಿ ಮುರಿದು ಹೋಗುವೆ ಅಥವಾ ವಿಭಾಗಿಸುವಿಕೆ ಮಾಡಬಾರದು. If you start dividing the good relationships, ಒಳ್ಳೆಯ ಸಂಬಂಧಗಳನ್ನ ನಾವು ಮುರಿಯುವುದಕ್ಕೆ ಪ್ರಾರಂಭಿಸಿದರೆ you cannot see any changes in your levels. ನಿಮ್ಮ ಜೀವಿತದಲ್ಲಿ ನೀವು ಯಾವುದೇ ರೀತಿಯ ಮಟ್ಟದ ಬದಲಾವಣೆ, ಸ್ಥಿತಿಯ ಬದಲಾವಣೆ ಕಾಣುವುದಕ್ಕೆ ಸಾಧ್ಯವಿಲ್ಲ. I can give you so many examples. ನಾನು ನಿಮಗೆ ಅನೇಕ ಉದಾಹರಣೆಗಳನ್ನು ನಾನು So ಕೊಡಬಹುದು. don't divide among two good people. ಎರಡು ಒಳ್ಳೆಯ ವ್ಯಕ್ತಿಗಳ ಮಧ್ಯದಲ್ಲಿ ಇರುವಂತಹ ಸಂಬಂಧವನ್ನ ಯಾವುದೇ ಕಾರಣಕ್ಕೂ ವಿಭಾಗಿಸಬೇಡ್ರಿ. That will hurt the heart of God. ಅದು ದೇವರ ಹೃದಯವನ್ನ ನೋಯಿಸುವಂತದ್ದಾಗಿದೆ. Praise the Lord. So our God unites people. ನಮ್ಮ ದೇವರು ಇಬ್ಬರನ್ನ ಅಥವಾ ಒಂದು ಗುಂಪನ್ನ ಒಟ್ಟಿಗೆ ಸೇರಿಸುವ ಆತನಾಗಿದ್ದಾನೆ. Hallelujah. The second principle that will change your level. ಎರಡನೇ ವಿಚಾರ ನಿಮ್ಮ ಒಂದು ಮಟ್ಟವನ್ನ ಬದಲಾವಣೆ ಮಾಡುವಂತ ಎರಡನೇ ವಿಚಾರ ಯಾವುದೆಂದು ನೋಡುವಾಗ Live with the fear of God. ದೇವರ ಭಯದಿಂದ ಜೀವಿಸುವುದಾಗಿದೆ. Bible says the fear of God is the beginning of wisdom. ಸತ್ಯವೇದ ಹೇಳುತ್ತದೆ ದೇವರ ಭಯವೇ ಜ್ಞಾನಕ್ಕೆ ಮೂಲವು ಎಂದು ಸತ್ಯವೇದ ಹೇಳುತ್ತದೆ. Those who fear God, that is a good beginning. ಯಾರ್ಯಾರು ದೇವರ ಭಯವರಿಗೆ ಭಯ ಪಡ್ತಾರೋ ಅವರಿಗೆ ಒಂದು ಒಳ್ಳೆ ಪ್ರಾರಂಭವನ್ನು ದೇವರು ಕೊಡುವ. Those who fear God, they hate to sin. ಯಾರು ದೇವರಿಗೆ ಭಯ ಪಡ್ತಾರೋ ಅವರು ಪಾಪವನ್ನ ದ್ವೇಷಿಸುತ್ತಾರೆ. Hallelujah. Hallelujah. The third principle, ಮೂರನೇದಾಗಿ ನೋಡುವಾಗ that will change your level. ನಿಮ್ಮ ಮಟ್ಟವನ್ನ ಬದಲಾವಣೆ ಮಾಡುವಂತ ಮೂರನೇ ತತ್ವ ಯಾವುದೆಂದು ನೋಡುವಾಗ Pray for your change. ನಿಮ್ಮ ಒಂದು ಬದಲಾವಣೆಗೋಸ್ಕರ ನೀವು ಪ್ರಾರ್ಥನೆ ಮಾಡುವುದೇ I ಆಗಿದೆ. told you about, you can remember Jabez's prayer, shortest prayer. ನಾನು ನಿಮಗೆ ಹೇಳಿದೆ ಯಾಬೇಚನ ಪ್ರಾರ್ಥನೆ ನಾವು ನೆನಪಿನಲ್ಲಿಡಬಹುದು. What is a prayer? ಆ ಪ್ರಾರ್ಥನೆ ಅಂದರೆ ಏನು? No, prayer means it is to say to God, Lord, I am helpless, I am not able to do, I trust in you and you are able to do. ಆ ಪ್ರಾರ್ಥನೆ ಅಂದರೆ ನೋಡುವಾಗ ದೇವರೇ ನಾನು ಅಸಹಾಯಕನು, ನನ್ನಿಂದ ಸಾಧ್ಯವಿಲ್ಲ, ದೇವರೇ ಇದು ನಿನ್ನಿಂದ ಸಾಧ್ಯ, ನೀನು ಮಾಡು ಎಂದು ಹೇಳುವುದೇ ಅದು ಪ್ರಾರ್ಥನೆಯಾಗಿದೆ. When you pray before God, ನೀವು ದೇವರ ಮುಂದೆ ಪ್ರಾರ್ಥನೆ ಮಾಡುವಾಗ you say like this, ಈ ರೀತಿಯಲ್ಲಿ ಹೇಳುತ್ತೀರಿ, Lord, I accept that I cannot change my level. ನನ್ನ ಮಟ್ಟವನ್ನ ನಾನು ಬದಲಾವಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಅನ್ನುವುದನ್ನ ನಾನು ಒಪ್ಪಿಕೊಳ್ಳುತ್ತೇನೆ ಅನ್ನುವುದನ್ನ ದೇವರ ಮುಂದೆ Lord, I accept that you will able to, or you will change my level. ಅದೇ ರೀತಿಯಲ್ಲಿ ದೇವರನ್ನ ನೋಡಿ ನಾವು ಈ ರೀತಿಯಲ್ಲಿ ಹೇಳುತ್ತೇವೆ, ನೀನು ನನ್ನ ಮಟ್ಟವನ್ನ ಬದಲಾವಣೆ ಮಾಡಲು ಸಾಧ್ಯ, ನಿನಗೆ ಸಾಧ್ಯ ಇದೆ ಅನ್ನುವುದೇ ಹೇಳುವುದೇ ಆಗಿದೆ. Hallelujah. The fourth principle to change our level, ನಮ್ಮ ಮಟ್ಟವನ್ನ ನಮ್ಮ ಸ್ಥಿತಿಯನ್ನು ಬದಲಾವಣೆ ಮಾಡುವ ನಾಲ್ಕನೇ ತತ್ವ ಯಾವುದೆಂದು to ನೋಡುವಾಗ have the favor of God. ದೇವರ ದಯೆಯನ್ನ ಹೊಂದಿಕೊಳ್ಳುವುದು ಆಗಿದೆ. They did not find any favor with God. ಕಾಯಿನನು ಯಾವುದೇ ದೇವರ ದಯೆಯನ್ನ ಆತನು ಹೊಂದಲಿಲ್ಲ. But Noah found favor of God. ಅದು ನೋನು ದೇವರ ದಯೆಯನ್ನ ಹೊಂದಿದನು. Hallelujah. The Bible says Esther found favor with God. ಎಸ್ತರಳು ದೇವರ ದಯೆಯನ್ನ ಹೊಂದಿದಳು. Mother Mary found favor with God. ಯೇಸುವಿನ ಶಾರೀರಿಕ ತಾಯಿಯಾದ ಮರಿಯಳು ಆಕೆ ಕೂಡ ದೇವರ ದಯೆಯನ್ನು ಹೊಂದಿದಳು. Jesus found favor with God. ಯೇಸು ಕ್ರಿಸ್ತನು ದೇವರ ದಯೆಯನ್ನು ಹೊಂದಿದನೆಂದು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. You need to find favor in the sight of God. ದೇವರ ದೃಷ್ಟಿಯಲ್ಲಿ ನೀವು ದೇವರ ದಯೆಯನ್ನು ಹೊಂದಿದವರಾಗಿರಬೇಕು. Praise the Lord. Hallelujah. Let's see what's the fifth principle that can change your level. ಈ ಸಮಯದಲ್ಲಿ ನಿಮ್ಮ ಮಟ್ಟವನ್ನ ಸ್ಥಿತಿಯನ್ನ ಬದಲಾಯಿಸುವಂತ ನಾಲ್ಕನೆಯ ಒಂದು ತತ್ವ What ಯಾವ್ದಾಗಿದೆ? else can change your level? ನಮ್ಮ ಮಟ್ಟವನ್ನು ಬದಲಾಯಿಸುವಂತ ಇನ್ನು ಯಾವ ವಿಚಾರಗಳಿದಾವೆ? You need an encounter with God to change
your level. ನಿಮ್ಮ ಮಟ್ಟ ಅಥವಾ ನಿಮ್ಮ ಸ್ಥಿತಿ ಬದಲಾವಣೆ ಆಗಬೇಕಾದರೆ ದೇವರ ಜೊತೆ ಸಂದರ್ಶನ ನಿಮಗೆ ಉಂಟಾಗಬೇಕು. What kind of encounter with God? ಯಾವ ರೀತಿಯ ಸಂದರ್ಶನ ನಿಮಗೆ ಉಂಟಾಗಬೇಕಾಗಿದೆ? A genuine encounter with God. ನಿಜವಾದ ಸತ್ಯವಾದ ಒಂದು ಸಂದರ್ಶನ ನಿಮಗೆ See, even ಉಂಟಾಗಬೇಕಾಗಿದೆ. Cain had an encounter with God. ಕಾಯಿನನಿಗೂ ಕೂಡ ಆತನಿಗೆ ದೇವರ ಜೊತೆ ಸಂದರ್ಶನ ಉಂಟಾಯಿತು. Even Adam had an encounter with God. ಆದಾಮನಿಗೂ ಕೂಡ ದೇವರ ಜೊತೆ ಸಂದರ್ಶನ But ಉಂಟಾಯಿತು. how was this encounter? ಆದ್ರೆ ಆ ಒಂದು ಸಂದರ್ಶನ ಹೇಗಿತ್ತು? They had to leave the presence of God. ಅವರು ದೇವರ ಪ್ರಸನ್ನತೆಯನ್ನು ಬಿಟ್ಟು ಹೊರಗಡೆ ಬರುವಂತ ಸ್ಥಿತಿ ಎದುರಾಯಿತು. This was not a change of level. ಅದು ಒಂದು ಸ್ಥಿತಿಯ ಬದಲಾವಣೆ, ಮಟ್ಟದ ಬದಲಾವಣೆ ಅಲ್ಲ. This is from going from high to low status. ಅದು ಮೇಲೆ ಮಟ್ಟದಿಂದ ಕೆಳಮಟ್ಟಕ್ಕೆ ಬರುವಂತಹ ಒಂದು I am ಸ್ಥಿತಿಯಾಗಿದೆ. not talking about this kind of encounter with God. ಈ ರೀತಿಯ ದೇವರ ಜೊತೆ ಹೊಂದಿದಂತ ಸಂದರ್ಶನದ ವಿಚಾರವಾಗಿ ನಾನು ಮಾತನಾಡ್ತಾ I am ಇದ್ದೆ. talking about that encounter what Moses had in his life. ಮೋಶೆ ತನ್ನ ಜೀವಿತದಲ್ಲಿ ಆತನಿಗಾದಂತ ಸಂದರ್ಶನದ ವಿಚಾರವಾಗಿ ನಾನು ಮಾತನಾಡುತ್ತಿದ್ದೇನೆ. When Moses had an encounter with the Lord, ಮೋಶೆ ದೇವರ ಜೊತೆ ಸಂದರ್ಶನ ಉಂಟಾದಂತ ಸಂದರ್ಭದಲ್ಲಿ he did change his level. ಆತನ ಸ್ಥಿತಿ, ಆತನ ಮಟ್ಟ ಬದಲಾವಣೆ ಆಯ್ತು ಎಂದು ನಾವು ನೋಡ್ತಾ Just ಇದ್ದೇವೆ. one encounter with God, ಕೇವಲ ಒಂದೇ ಒಂದು ದೇವರ ಜೊತೆ ಆದಂತಹ ಸಂದರ್ಶನ he changed from shepherd to become like a king over Israel. ಆತನು ಕುರಿ ಕಾಯುವಾದಂತಹ ಒಂದು ಕುರುಬನಿಂದ ಆತನು ಜನರನ್ನ ನಡೆಸುವಂತ ರಾಜನ ರೀತಿಯಲ್ಲಿ ಮಾರ್ಪಟ್ಟನೆಂದು ನಾವು ನೋಡ್ತಾ ಇದ್ದೇವೆ. He started to perform the signs and wonders. ಆತನು ಸೂಚಕ ಕಾರ್ಯಗಳನ್ನ, ಕಾರ್ಯಗಳನ್ನ ಆತನ ಮುಖಾಂತರ ದೇವರು ಮಾಡುವುದಕ್ಕೆ Such ಪ್ರಾರಂಭಿಸಿದರು. if you can have an encounter with God, ಸಭೆಯೇ, ನೀವು ದೇವರ ಜೊತೆ ಒಂದು ಸಂದರ್ಶನ ನಿಮಗೆ ಉಂಟಾಗುವುದಾದರೆ it will change your status. ನಿಮ್ಮ ಸ್ಥಿತಿಯನ್ನು, ನಿಮ್ಮ ಮಟ್ಟವನ್ನು ಅದು ಬದಲಾವಣೆಗೊಳಿಸುತ್ತದೆ. How was Moses' status before he had an encounter with God? ಮೋಶೆ ತನ್ನ ಒಂದು ಸಂದರ್ಶನ, ದೇವರ ಜೊತೆ ಸಂದರ್ಶನ ಉಂಟಾಗುವುದಕ್ಕಿಂತ ಮುಂಚಿತವಾಗಿ ಆತನು ಹೇಗಿದ್ದ? Number one, ಮೊದಲನೇದಾಗಿ ನೋಡುವಾಗ he was a murderer in Egypt. ಆತನು ಐಗುಪ್ತ ದೇಶದಲ್ಲಿ ಒಬ್ಬ ಕೊಲೆಗಾರನಾಗಿದ್ದ. Number two, ಎರಡನೇದಾಗಿ ನೋಡುವಾಗ he ran away from Pharaoh. ಆತನು ಫರೋನಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದ. Number three, ಮೂರನೇದಾಗಿ in a foreign country called Midian, he became a shepherd. ಒಂದು ಪರದೇಶವಾಗಿರುವಂತ ಮಿದ್ಯಾನ್ ದೇಶದಲ್ಲಿ ಆತನು ಒಬ್ಬ ಕುರುಬನಾಗಿ ಜೀವಿಸಿದ. Just one encounter with God. ಆದ್ರೆ ದೇವರ ಜೊತೆ ಆದಂತ ಒಂದೇ ಒಂದು ದೇವರ ಸಂದರ್ಶನ How it changed his level. ಆತನ ಜೀವಿತವನ್ನು ಯಾವ ರೀತಿಯಲ್ಲಿ ಬದಲಾಯಿಸಿದ ನೋಡ್ರಿ. Number one, ಮೊದಲನೇದಾಗಿ ನೋಡುವಾಗ God anointed Moses. ಸಂದರ್ಶನವಾದ ನಂತರ ದೇವರು ಮೋಶೆಯನ್ನ ಅಭಿಷೇಕ ಮಾಡಿದನು. Number two, ಎರಡನೇದಾಗಿ ನೋಡುವಾಗ Moses became a mouthpiece of God. ಮೋಶೆ ದೇವರ ಒಂದು ಬಾಯಿಯಾಗಿ ಆತನು ಮಾರ್ಪಟ್ಟನೆಂದು ನಾವು ನೋಡ್ತಾ ಇದ್ದೇವೆ. Number three, ಮೂರನೇದಾಗಿ ನೋಡುವಾಗ even Moses' staff, the status was changed. ಮೋಶೆ ಕೈಯಲ್ಲಿದ್ದಂತ ಆ ಕೋಲಿನ ಸ್ಥಿತಿ ಕೂಡ ಬದಲಾವಣೆ ಆಯಿತು. Hallelujah. When you have an encounter with God, ದೇವರ ಜೊತೆ ಒಂದು ಸಂದರ್ಶನ ನೀವು ಹೊಂದಿದಂತ ಸಂದರ್ಭದಲ್ಲಿ very ordinary things that you use can change its level. ನಿಮ್ಮ ಕೈಯಲ್ಲಿ ನೀವು ಉಪಯೋಗಿಸುವಂತಹ ನೀವು ಸಾಮಾನ್ಯವಾದ ವಸ್ತುಗಳು ಅದು ಅಸಾಮಾನ್ಯ ವಸ್ತುಗಳಾಗಿ ಮಾರ್ಪಡುತ್ತವೆ. Hallelujah. Hallelujah. The next change, ಮುಂದಿನ ಬದಲಾವಣೆಯನ್ನು ನೋಡುವಾಗ Moses became a prophet, a leader. ಮೋಶೆ ಒಬ್ಬ ಪ್ರವಾದಿಯಾಗಿ ನಾಯಕನಾಗಿ ಮಾರ್ಪಟ್ಟನೆಂದು ನಾವು He ನೋಡ್ತಾ became ಇದ್ದೇವೆ. like a king over Israel. ಆತನು ಇಸ್ರೇಲರ ಮೇಲೆ ಒಂದು ರಾಜನ ರೀತಿಯಲ್ಲಿ ಅವರನ್ನು ನಡೆಸಿದರೆಂದು ನಾವು ನೋಡ್ತಾ ಇದ್ದೇವೆ. Number five, ಐದನೇದಾಗಿ ನೋಡುವಾಗ you can read in Exodus chapter 7 verse number 1. ನೀವು ವಿಮೋಚನೆ ಕಾಂಡ 7ನೇ ಅಧ್ಯಾಯ 1ನೇ ವಚನವನ್ನು ಓದುವಾಗ It says, God said to Moses, ದೇವರು ಮೋಶೆಗೆ ಈ ರೀತಿಯಲ್ಲಿ ಹೇಳಿದನು, see, I have made you like God to Pharaoh. ನಿನ್ನನ್ನು ಫರೋನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ ನೋಡು ಎಂದು ದೇವರು ಹೇಳುತ್ತಾನೆ. Hallelujah. Hallelujah. In the Bible, ವೇದದಲ್ಲಿ ನಾವು ನೋಡುವಾಗ no other man or woman God has given this status level. ಯಾವ ಮನುಷ್ಯನಿಗೂ ದೇವರು ಈ ರೀತಿಯ ಸ್ಥಿತಿಯನ್ನ, ಸ್ಥಾನಮಾನವನ್ನ ದೇವರು ಯಾರಿಗೂ ಕೊಟ್ಟಿಲ್ಲ. God said to Moses, ದೇವರು ಮೋಶೆಗೆ ಈ ರೀತಿಯಲ್ಲಿ you ಹೇಳುತ್ತಿದ್ದಾನೆ, are not just a prophet, ನೀನು ಕೇವಲ ಪ್ರವಾದಿ you are ಮಾತ್ರವಲ್ಲ, not just a leader, ನೀನು ಕೇವಲ ಒಂದು ನಾಯಕ ಮಾತ್ರವಲ್ಲ, you are not just a miracle worker. ನೀನು ಕೇವಲ ಒಂದು ಅದ್ಭುತಗಳನ್ನ ಮಾಡುವವರು ಮಾತ್ರವಲ್ಲ, I will make you like God to Pharaoh. ನೀನು ಫರೋನಿಗೆ ನೀನು ದೇವರಂತೆ ನಿಲ್ಲುವಂತೆ ನಾನು ಮಾಡುತ್ತೇನೆ. One encounter with God, ದೇವರ ಜೊತೆ ಆದಂತ ಒಂದೇ ಒಂದು ಸಂದರ್ಶನ, you became like in the image
of God. ಆತನು ದೇವರ ಸಾರೂಪ್ಯಕ್ಕೆ ಮಾರ್ಪಟ್ಟನೆಂದು ನಾವು ನೋಡ್ತಾ Hallelujah. Hallelujah. Church, you can have encounter with God. ಸಭೆ, ನೀವು ದೇವರ ಜೊತೆ ಸಂದರ್ಶನವನ್ನು ಹೊಂದಿರಬೇಕು. You become like God. ನೀವು ಆವಾಗ ನೀವು ದೇವರ ರೀತಿಯಲ್ಲಿ In ಮಾರ್ಪಡುತ್ತೀರಿ, the image of God. ದೇವರ ಸಾರೂಪ್ಯದಲ್ಲಿ ಮಾರ್ಪಡುತ್ತೀರಿ. Praise the Lord. Hallelujah. Let's read that what very words of God that changed Moses' level. ದೇವರ ಬಾಯಿಂದ ಬಂದಂತ ಯಾವ ಮಾತುಗಳು ಮೋಶೆಯ ಸ್ಥಿತಿಯನ್ನ ಸ್ಥಾನವನ್ನ ಬದಲಾಯಿಸಿತು. Exodus chapter 3 verse number 10. ವಿಮೋಚನ ಕಾಂಡ 3ನೇ ಅಧ್ಯಾಯ 10ನೇ ವಚನ. Exodus chapter 3 verse number 10. ವಿಮೋಚನ ಕಾಂಡ 3ನೇ ಅಧ್ಯಾಯ 10ನೇ ವಚನ. God says, ದೇವರು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, therefore Moses, go, I am sending you to Pharaoh to bring my people the Israelites out of Egypt. ಆದ್ದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ ಬಾ ಅಂದನು. Hallelujah. Hallelujah. This was the very words of God that changed Moses' level. ದೇವರ ಬಾಯಲ್ಲಿ ಬಂದಂತ ಈ ಮಾತುಗಳೇ ಮೋಶೆಯ ಸ್ಥಿತಿಯನ್ನ ಮಟ್ಟವನ್ನ Church, ಬದಲಾಯಿಸುತ್ತದೆ. from today onwards, ಇವತ್ತಿನ ದಿವಸದಿಂದ you must pray before God and Lord, I need an encounter with you. ದೇವರೇ, ನಿನ್ನ ಜೊತೆ ಒಂದು ಸಂದರ್ಶನ ನನಗೆ ಬೇಕು ಎಂದು ನೀವು ಇವತ್ತಿನ ದಿವಸದಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. A genuine encounter with God. ನಿಜವಾದ ಸತ್ಯವಾದ ದೇವರ ಸಂದರ್ಶನ ನಮಗೆ ಅಗತ್ಯವಿದೆ. Now, what's the secret to have an encounter with God? ದೇವರ ಜೊತೆ ಸಂದರ್ಶನ ಹೊಂದುವುದಕ್ಕೆ ಇರುವಂತಹ ರಹಸ್ಯ ಏನು? It is revealed in the letter of James. ಆ ಯಾಕೋಬನ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ ಎಂದು ನಾವು ನೋಡ್ತಾ James ಇದ್ದೇವೆ. chapter 4 verse number 8. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. No one can have an encounter with God. ಒಬ್ಬ ವ್ಯಕ್ತಿ ದೇವರ ಜೊತೆ ಸಂದರ್ಶನವನ್ನು ಹೊಂದುವುದಕ್ಕೆ ಹೇಗೆ ಸಾಧ್ಯ? The Bible says, ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ, come near to God and God will come near to you. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವರು. Hallelujah. Hallelujah. This was the secret of Moses to have an encounter with God. ಮೋಶೆ ದೇವರ ಒಂದು ಸಂದರ್ಶನವನ್ನು ಹೊಂದುವುದಕ್ಕೆ ಒಂದು ಇರುವಂತ ರಹಸ್ಯ ಇದಾಗಿದೆ ಎಂದು ನಾವು ನೋಡ್ತಾ Maybe you ಇದ್ದೇವೆ. could ask me like this. ನೀವು ಈ ರೀತಿಯಲ್ಲಿ ಕೇಳಬಹುದು, Where is the proof? ಇಲ್ಲಿ ಇರುವಂತಹ ಪುರಾವೆ ಎಲ್ಲಿದೆ, ಎಲ್ಲಿ ಈ ರೀತಿಯಲ್ಲಿ ನಡೆದಿದೆ ಅನ್ನೋದನ್ನು ಕೇಳಬಹುದು. Is there in the Bible? ಇದು ಸತ್ಯದಲ್ಲಿ ಇದೆ ಎಂದು ನಾನು ನಿಮಗೆ Moses ಹೇಳ್ತೇನೆ. came near to God. ಯಾವಾಗ ಮೋಶೆ ದೇವರ ಬಳಿಗೆ ಬಂದನು, God came near to him. ದೇವರು ಮೋಶೆಯ ಬಳಿಗೆ ಬಂದನು ಎಂದು ನಾವು ನೋಡ್ತಾ ಇದ್ದೇವೆ. Hallelujah. Hallelujah. Let's read the words. ಈ ಸಮಯದಲ್ಲಿ ಆ ವಾಕ್ಯವನ್ನು ಓದಿಕೊಳ್ಳೋಣ. Exodus chapter 3 verses from 2 to 5. ವಿಮೋಚನ ಕಾಂಡ 3ನೇ ಅಧ್ಯಾಯ 2ರಿಂದ 5 ವಚನಗಳು. Let's read verse number 2. 2ನೇ ವಚನವನ್ನು ಓದಿಕೊಳ್ಳೋಣ. Then the angel of the Lord appeared to Moses in a blazing fire from within a bush. Moses saw the bush ablaze with fire, but it was not consumed. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು, ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರು, ಅದು ಸುಟ್ಟು ಹೋಗದೇ ಇತ್ತು. Verse number 3. 3ನೇ ವಚನವನ್ನು ನೋಡಿಕೊಳ್ಳೋಣ. So Moses thought, ಆಗ ಮೋಶೆ ಈ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡನು, I must go over and see this marvelous sight. Why is the bush not burning up? ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವನ್ನು ತಿಳ್ಕೊಳ್ಳುವೆನು ಅಂದುಕೊಂಡನು. Verse number 4. 4ನೇ ವಚನ. When the Lord saw that he had gone over to look, God called out to him from within the bush, Moses, Moses. ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು. Then Moses answered, here I am. ಅದಕ್ಕವನು ಇಗೋ ಇದ್ದೇನೆ ಅಂದನು. Hallelujah. Verse number 5. 5ನೇ ವಚನವನ್ನು ನೋಡುವಾಗ, God said, do not come any closer. Take off your sandals, for the place where you were standing is holy ground. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು
ಪರಿಶುದ್ಧ ಭೂಮಿ ಎಂದು ಹೇಳಿದನು. Then he said, I am the God of your father, the God of Abraham, the God of Isaac, and the God of Jacob. ಆತನು ಈ ರೀತಿಯಲ್ಲಿ ಅಂದರೆ ನಿನ್ನ ತಂದೆಗಳ ದೇವರು ನಾನಾಗಿದ್ದೇನೆ. ನಾನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರೆಂದು ತನ್ನನ್ನು ತಾನು ಪರಿಚಯ ಮಾಡಿಕೊಂಡನು. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, come near to God, ದೇವರ ಬಳಿಗೆ ಬನ್ನಿರಿ, and God will come near to you. ದೇವರು ನಿಮ್ಮ ಬಳಿಗೆ ಬರುತ್ತಾನೆ. Moses went up to God. ಮೋಶೆ ದೇವರ ಬಳಿಗೆ ಹತ್ತಿ ಹೋದನು. No, God came to Moses. ಆದ್ದರಿಂದ ದೇವರು ಆತನ ಬಳಿಗೆ ಇಳಿದು ಬಂದನೆಂದು ನಾವು ನೋಡುತ್ತೇವೆ. This is the secret to have an encounter with God. ದೇವರ ಜೊತೆ ಸಂದರ್ಶನ ಹೊಂದುವುದಕ್ಕೆ ಇರುವಂತಹ ರಹಸ್ಯ ಇದಾಗಿದೆ. Hallelujah. Hallelujah. Praise God. ಪರಿಶುದ್ಧ Your level. ನಮ್ಮ ಮಟ್ಟವನ್ನ ಸ್ಥಿತಿಯನ್ನು ಬದಲಾವಣೆ You ಮಾಡುವುದಕ್ಕೋಸ್ಕರವಾಗಿ need a genuine encounter with God. ನಿಜವಾದ ಸತ್ಯವಾದ ದೇವರ ಸಂದರ್ಶನದ ಅಗತ್ಯ ನಮಗಿದೆ. Hallelujah. Hallelujah. God bless everyone according to James chapter 4 verse number 8. ದೇವರು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದ ಪ್ರಕಾರವಾಗಿ ದೇವರು ನಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. Amen.